ಬಂಧುಗಳೇ ನಮಸ್ಕಾರ. ಸೃಷ್ಟಿ ಟೈಮ್ಸ್ಗೆ ಸ್ವಾಗತ. ಬೆಂಗಳೂರಿನಲ್ಲಿರುವ ಶಿಕ್ಷಣ ಸಂಸ್ಥೆಗಳು ವಿದ್ಯಾದಾನಕ್ಕಿಂತ ತಮ್ಮ ವ್ಯವಹಾರ ಅಡ್ಡೆಯನ್ನಾಗಿ ಮಾಡಿಕೊಂಡಿವೆ. ಇವತ್ತಿನ ವಿದ್ಯಾಸಂಸ್ಥೆಗಳು ಸಂಪೂರ್ಣವಾಗಿ ವ್ಯಾಪಾರೋದ್ಯಮವಾಗಿ ಬದಲಾಗಿವೆ. ಬೆಂಗಳೂರು ಪೂರ್ವ ವಲಯದ ಬೈರತಿ ಹತ್ತಿರ ಇರುವ ಬಿಳಿಶಿವಾಲೆಯಲ್ಲಿರುವ ಹನುಮಂತನಗರದಲ್ಲಿರುವ ವಿದ್ಯಾಸಂಸ್ಥೆಗಳ ವಿಹಂಗಮ ನೋಟವನ್ನ ತಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಪ್ರೆಸಿಡೆನ್ಸಿ ನರ್ಸಿಂಗ್ ಕಾಲೇಜು ಮತ್ತು ಶುಭಂ ನರ್ಸಿಂಗ್ ಕಾಲೇಜುಗಳು ಒಬ್ಬರ ಒಡೆತನದಲ್ಲಿರುವ ವಿದ್ಯಾಸಂಸ್ಥೆಗಳಾಗಿದ್ದು, ಒಂದೇ ಜಾಗದಲ್ಲಿ ಆಸುಪಾಸಿನ ಎರಡು ಕಟ್ಟಡಗಳಾಗಿದ್ದು, ಶರ್ಮಾ ಮೋಹನ್ ಎಂಬುವ ಮಾಲೀಕತ್ವದಲ್ಲಿ ಬೃಹತ್ತಾದ ಕಟ್ಟಡಗಳಾಗಿವೆ. ಇರೋದು ಒಂದೇ ಕಾಲೇಜು, ಆದ್ರೆ ಫೀಸ್ ವಸೂಲಿಗೆ ಮಾತ್ರ ಎರಡು ಕಾಲೇಜು ನೆಪ. ಟೀಚಿಂಗ್ ಮಾಡೋದು ಮಾತ್ರ ಒಂದೇ ಕಾಲೇಜು. ಇದೇ ನೋಡಿ ಇಲ್ಲಿ ನಡೀತಾ ಇರುವ ಬ್ರಹ್ಮಾಂಡ ಭ್ರಷ್ಟಾಚಾರ. ಭಾರತೀಯ ನರ್ಸಿಂಗ್ ಕಾಯ್ದೆಯ ಸೆಕ್ಷನ್ 13ರ ಪ್ರಕಾರ ನರ್ಸಿಂಗ್ ಕಾಲೇಜುಗಳು ವಸತಿ ಪ್ರದೇಶದಿಂದ ದೂರ ಇರಬೇಕು. ಆದ್ರೆ ಈ ಎರಡು ಕಾಲೇಜುಗಳು ನಿಯಮಬಾಹಿರವಾಗಿ ವಸತಿ ಪ್ರದೇಶದ ಕಿರಿದಾದ ಜಾಗದಲ್ಲಿ ಸ್ಥಾಪಿತವಾಗಿದೆ. ಮಕ್ಕಳ ಆಟದ ಮೈದಾನಕ್ಕೆ ಅನುಕೂಲಕರವಾಗಿ ವಿಶಾಲವಾಗಿ ಬರಬೇಕಾದ ವಿದ್ಯಾಸಂಸ್ಥೆಗಳು ವ್ಯತಿರಿಕ್ತವಾಗಿ ಇರುವುದು ನಿಯಮಬಾಹಿರ. ಇಷ್ಟಾದ್ರೆ ಪರವಾಗಿಲ್ಲ, ಈ ಎರಡು ವಿದ್ಯಾಸಂಸ್ಥೆಗಳು ಐಎನ್ಸಿ, ಕೆಎಸ್ಎನ್ಸಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಿಯಮಾವಳಿಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿವೆ. ಅಂದ್ರೆ ಸಿಬ್ಬಂದಿಯ ಕೊರತೆಯಿಂದ ಪ್ರಾಧ್ಯಾಪಕರ ನಿಯೋಜನೆ ಇಲ್ಲದಿರೋದ್ರಿಂದ ಮೇಲ್ಕಂಡ ಎರಡೂ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಒಂದೇ ಕೊಠಡಿಯೊಳಗೆ ಕೂಡಿ ಹಾಕಿ ತರಗತಿ ನಡೆಸುವ ಕಂಬೈನ್ ಕ್ಲಾಸ್ ಮಾಡುವ ಪ್ರಕ್ರಿಯೆ ಬಹುಶಃ ಪ್ರೆಸಿಡೆನ್ಸಿ ಮತ್ತು ಶುಭಂ ಕಾಲೇಜುಗಳಲ್ಲಿ ಅವ್ಯವಹತವಾಗಿ ನಡೀತಾ ಇದೆ. ಈ ಕಾಲೇಜಿನ ಮಾಲೀಕರು ಉಲ್ಲಾಸ್ ಮತ್ತು ಶರ್ಮಾ ಒಂದೇ ನಾಣ್ಯದ ಎರಡು ಮುಖಗಳು, ಅಕ್ಕ ಬುಕ್ಕ ಇದ್ದ ಹಾಗೆ. ಅಧಿಕಾರಿಗಳು ವಿಸಿಟ್ ಬರುವ ವಿಷಯ ತಿಳಿದ್ರೆ ಸಾಕು, ಅವತ್ತು ಒಂದೇ ಒಂದು ದಿನ ಮಾತ್ರ ಸಪರೇಟ್ ಕ್ಲಾಸ್ ಮಾಡ್ತಾರೆ. ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸದೇ ಇರೋದು ಅನುಮಾನಕ್ಕೆ ಕಾರಣವಾಗಿದೆ. ಅದು ನೇಮ್ ಮಾತ್ರ ಸಪರೇಟ್, ಬಟ್ ಕಂಬೈನ್ ಒಂದೇ ಇದ್ರಲ್ಲಿ ಮಾಡ್ತಾರೆ. ಇದು ನೀವು ನೋಡೋದಕ್ಕೆ ಮಾತ್ರ ಸಪ್ರೇಟ್. ನಿಮ್ಮದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಮೇಡಮ್? ಫಸ್ಟ್ ಇವಾಗ ಡಿಸೆಂಬರ್ಗೆ ಸೆಕೆಂಡ್ ಸೆಮ್ ಮುಗಿಯುತ್ತೆ. ನೆಕ್ಸ್ಟ್ ಇನ್ ಸೆಕೆಂಡ್ ಇಯರ್. ನೀವೆಲ್ಲ ಎಷ್ಟು ಕಟ್ಟಿದ್ರಿ? ನಂದು ಈಗ ಅದೇ ನಮ್ದು ಮ್ಯಾನೇಜ್ಮೆಂಟ್ ಇದು ಗೌರ್ಮೆಂಟ್ ಸೀಟ್ ಅದಕ್ಕೆ ಫಸ್ಟ್ ಇಯರ್ಗೆ 38,000 ಕಟ್ಟಿದ್ವಿ, ಬರೀ ಕಾಲೇಜ್ ಫೀಸ್. ಗೌರ್ಮೆಂಟ್ ಸೀಟ್ ಅದು 38,000. ಯೂನಿಫಾರ್ಮ್ ಎಲ್ಲ ಇನ್ಕ್ಲೂಡ್ ಆಗಿ, ಅಂದ್ರೆ ಗೌರ್ಮೆಂಟ್ ಅಂತ ಇರೋದು 10,000, ಇವ್ರದ್ದು ಹೇಳ್ಕೊಂಡು ಅಷ್ಟು ಕಟ್ಟಿದ್ವಿ. ಫಸ್ಟ್ ಇಯರ್ ಮಾತ್ರ ಅಷ್ಟಿರುತ್ತೆ, ಮತ್ತೆ ಕಮ್ಮಿ 16,000 ಆ ಥರ ಕಮ್ಮಿ. ಅಲ್ಲ, ಟೋಟಲಿ 4 ವರ್ಷಕ್ಕೇನೆ 10 ಲಕ್ಷ ಏನೋ ಆಗುತ್ತೆ ಅಂತ. ಅದು ಅವರಿಗೆ ಅವರು ಎಲ್ಲ ಲೋನ್ ಮಾಡಿಸ್ತಿದ್ದಾರೆ. ಅದಕ್ಕೆ ಅಂದ್ರೆ PUC ಇಂದ NM ಅದು ಯಾವ್ದು ಕೋರ್ಸ್ ಮೇಡಮ್? CT ಬರ್ದಿದ್ರೆ. ಆಗ ನೀವು ಅಪ್ಲೈ ಮಾಡಿಲ್ವಾ? ಕಡಿಮೆ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲ, ಇಷ್ಟೇ ಕಮ್ಮಿ ಇದ್ರು ಕೂಡ ನಿಮಗೆ ಅದರಲ್ಲಿ ರ್ಯಾಂಕಿಂಗ್ 2 lakh ಇದ್ರು ಕೂಡ ಸಿಗುತ್ತೆ ನಿಮಗೆ. ಲಾಸ್ಟ್ ರೌಂಡ್ ಅಲ್ಲಿ ಆದ್ರೆ ಸಿಕ್ತಿತ್ತು. ಮೇ ಬಿ ನೀವು ಅಪ್ಲೈ ಮಾಡಿಲ್ಲ. ಅದಕ್ಕೆ ನಾನು ಪೇಮೆಂಟ್ ಶೀಟ್ ಆದ್ರೆ ನೀವು ಸೀಟ್ ಎಲ್ಲ ಬರ್ದಿದ್ದಾರೆ ಅಂತ ಪರವಾಗಿಲ್ಲ. ನಾವೇನು ಅಂದ್ಕೊಂಡಿದ್ವಿ, ತೀರಾ 1-2 ಲಕ್ಷ ಜಾಸ್ತಿ ಆದ್ರೆ ಕಟ್ಬಿಡೋದು. ಏನಂದ್ರೆ ಒಳ್ಳೆ ನೇಮ್ ಇದೆ, ಅದಕ್ಕೋಸ್ಕರ ವಿಚಾರಿಸೋಣ ಅಂತ ಅಷ್ಟೇ. ಸೀಟ್ ಬರ್ದಿಲ್ಲ ಅಂತ ಹೇಳಿದ್ರೆ ಕಡಿಮೆ ಮಾಡ್ತಾರೆ. ಮನೆಯಿಂದಾನೇ ಬರ್ತಾರೆ, ಎಲ್ಲ ನಾವೇ ನೋಡ್ಕೊಂತೀವಿ. ಹಾಸ್ಟೆಲ್ ಎಲ್ಲ ಸ್ಟೇ ಮಾಡಲ್ಲ ಅಂದ್ರೆ ಕಮ್ಮಿ ಮಾಡಿ ಕಡಿಮೆ ಮಾಡ್ಕೊಂತಾರ. ಅಂದ್ರೆ ಹಾಸ್ಟೆಲ್ ಅಂತಂದ್ರೆ ಜಾಸ್ತಿ ಆಗುತ್ತೆ. ಹಾಸ್ಟೆಲ್ ಅಂದ್ರೆ ನಮಗೆ ಅಂದ್ರೆ ಎಲ್ಲ ಕಂಬೈಂಡ್ ಅಲ್ಲ, ಅಲ್ಲಿ ಹೋಗಿ ಇದು ಮಾಡ್ಕೊಳ್ಳೋದು. ಯಾವತ್ತೂ ಆ ಕಡೆ ಬೇರೆ ಅಂತ ಹೇಳಿ ಕೂರ್ಸಲ್ಲ. ಎಲ್ಲಾದ್ರೂ ಈಗ ಆಫೀಸರ್ಸ್ ಬಂದ ಟೈಮಲ್ಲಿ ಮಾತ್ರ ಬೇರೆ ಲಕ್ಷಗಟ್ಟಲೆ ಹಣ ಸುರಿದ್ರೂ ವಿದ್ಯಾರ್ಥಿಗಳಿಗೆ ಸಮಂಜಸವಾದ ಅನುಕೂಲಕರವಾದ ಸೌಲಭ್ಯ ನೀಡುವಲ್ಲಿ ಕಾಲೇಜು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ. ಈ ವಿದ್ಯಾಸಂಸ್ಥೆಗಳು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಕೇವಲ ದುಡ್ಡು ಮಾಡುವ ದಂಧೆಯನ್ನೇ ಗುರಿಯಾಗಿಸಿಕೊಂಡು ಹಗಲು ದರೋಡೆಗೆ ಇಳಿದಿದೆ. ಶಿಕ್ಷಣದ ಗುರಿಯನ್ನ ಇಟ್ಟುಕೊಂಡು ಬಂದಂತಹ ವಿದ್ಯಾರ್ಥಿನಿಯರನ್ನ ಇಲ್ಲಿಯ ಸಿಬ್ಬಂದಿಯ ವರ್ಗ, ಹಾಸ್ಟೆಲ್ ಅಡುಗೆ ಭಟ್ಟರು, ಭದ್ರತಾ ಸಿಬ್ಬಂದಿಯವರು ಅಪಹರಿಸಿಕೊಂಡು ಅಥವಾ ಇಷ್ಟಪಟ್ಟು ಹೋಗಿರುವ ಅದೆಷ್ಟೋ ಪ್ರಕರಣಗಳು ಈ ಹಿಂದೆ ಗತಿಸಿ ಹೋಗಿವೆ. ಇಲ್ಲಿನ ಅಕ್ಕಪಕ್ಕದ ನಿವಾಸಿಗಳು ಹೇಳುವುದು ಕೇಳಿದರೆ ಮೈ ರೋಮಾಂಚನವಾಗುತ್ತೆ. ಇನ್ನು ಹಾಸ್ಟೆಲ್ ವಿಚಾರಕ್ಕೆ ಬಂದ್ರೆ ಆಹಾರ ಉಪಹಾರ ವಿತರಣೆಯಲ್ಲಿ ಶುಚಿತ್ವ ಇಲ್ಲ, ರುಚಿಕರವಾದ ಊಟ ಇಲ್ಲ, ಆಹಾರ ತಯಾರಿಸುವಲ್ಲಿ ಪುನರಾವರ್ತನೆ ಆಗ್ತಾ ಇರುತ್ತೆ ಎಂದು ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದಾರೆ. ಮೂಲಭೂತ ಸೌಲಭ್ಯದಲ್ಲಿ ಭಾರಿ ಕೊರತೆಯಿಂದ ಕೂಡಿದೆ. ಶುಚಿತ್ವ ಇಲ್ಲದ ಕಾರಣ ನಿಯಮಾನುಸಾರ ಸಿಬ್ಬಂದಿಯ ನಿಯೋಜನೆ ಮಾಡದೇ ಇರುವುದು ಬಹುದೊಡ್ಡ ಕೊರತೆಯಾಗಿದೆ. ಕೆಲ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಅನುಭವಿ ಬೋಧಕರ ಕೊರತೆ ಇದೆ. ಬಹುತೇಕ ಸಿಬ್ಬಂದಿ ಹೊಸದಾಗಿ ಸೇರ್ಪಡೆಯಾದ
ಅನುಭವ ಇಲ್ಲದ ಬೋಧಕರೇ ಹೆಚ್ಚು. ಎಲ್ಲಾ ವಲಯಗಳಲ್ಲೂ ಸಹ ಇದೇ ಸಮಸ್ಯೆ ಇದೆ ಎಂದು ತಮ್ಮ ಅಸಹಾಯಕತೆಯನ್ನ ವಿದ್ಯಾರ್ಥಿಗಳು ತೋಡಿಕೊಂಡ್ರು. ಲ್ಯಾಬೊರೇಟರಿಯಲ್ಲೂ ಸಹ ಪರಿಕರಗಳ ಕೊರತೆ, ಸಿಬ್ಬಂದಿಯ ಕೊರತೆ, ಸಲಕರಣೆಗಳ ಕೊರತೆ ಹಾಸುಹೊಕ್ಕಾಗಿದೆ. ಲೈಬ್ರರಿಗಳಲ್ಲಿ ಅಗತ್ಯವಿರುವ ವಿಷಯಗಳ ಪುಸ್ತಕಗಳ ಸೌಲಭ್ಯ ಇಲ್ಲದಿರುವುದು ವಿದ್ಯಾಸಂಸ್ಥೆಗೆ ದೊಡ್ಡ ಅವಮಾನವಾಗಿ ಪರಿಣಮಿಸಿದೆ. ಸಿಬ್ಬಂದಿಗೆ ಭಾರಿ ಮುಜುಗರ ಆಗ್ತಾ ಇದೆ. ಇಷ್ಟೆಲ್ಲ ಅವ್ಯವಸ್ಥೆಗಳ ಆಗರವಾಗಿರುವ ಈ ವಿದ್ಯಾಸಂಸ್ಥೆಗಳಿಗೆ ಶಿಕ್ಷಣ ಅಧಿಕಾರಿಗಳು ಮಾತ್ರ ಯಾಕೆ ಬರ್ತಾ ಇಲ್ಲ? ಇಷ್ಟೆಲ್ಲ ಕೊರತೆ ಇದ್ರೆ ಒಂದು ಸಂಸ್ಥೆಯನ್ನ ಮುಚ್ಚಬಹುದಲ್ಲ ಶರ್ಮಾ ಅವರೇ. ಬೋಧಕರ ಕೊರತೆ ಇದ್ದರೆ ವಿದ್ಯಾರ್ಥಿಗಳ ಕಲಿಕೆಗೆ ಏಕೆ ಬರೆ ಹಾಕುತ್ತೀರಿ? ಅವರ ಪೋಷಕರು ಕಷ್ಟಪಟ್ಟು ಲಕ್ಷಗಳ ಲೆಕ್ಕದಲ್ಲಿ ಹಣವನ್ನ ಫೀಸ್ ಮುಖಾಂತರ ತಮ್ಮ ಬಾಯಿಗೆ ಸುರಿತಿದ್ದಾರೆ. ಶಿಕ್ಷಣ ನಿಯಮಾನುಸಾರ ಫೆಸಿಲಿಟಿ ಸೌಲಭ್ಯಗಳನ್ನ ಕೊಡಬೇಕಾಗಿರೋದು ತಮ್ಮ ಕರ್ತವ್ಯ ಅಲ್ವೇ ಶರ್ಮಾ ಅವ್ರೆ? ನರ್ಸಿಂಗ್ ಕಾಲೇಜ್ಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ರೆ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಡೋಂಟ್ ಕೇರ್ ಮಾಡದ ಕಾಲೇಜುಗಳಿಗೆ ನೋಟಿಸ್ ಕೊಟ್ಟು ಮುಚ್ಚುವ ಕೆಲಸವನ್ನ ಯಾವಾಗ ಮಾಡ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಮ್ಮ ಚಿಕ್ಕಪ್ಪನ ಮಗಳಿಗೊಂದು ಸೀಟ್ ಇಲ್ಲ ಅಟೆಂಡ್ ಆಗಿಲ್ಲ ಸರ್. ಲಾಸ್ಟ್ ಇಯರೇ ಮದುವೆ ಮಾಡಬೇಕು ಅಂತ ಏನೋ ಒಂದು ಇಶ್ಯೂ ನಡೀತು ಮನೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ಏನೂ ಮಾಡ್ಸೋಕೆ ಹೋಗಿಲ್ಲ. ಈ ವರ್ಷ ಏನಾದ್ರೂ ಟ್ರೈ ಮಾಡೋಣ ಅಂತ ಬಂದ್ವಿ. ಇವರು ಕೇಳಿದ್ವಿ ಸಜೆಷನ್, ಇಲ್ಲಿ ಬರೀ ನೋಡೋಣ ಮಾತಾಡ್ಸೋಣ ಅಂತಂದರು. ಯಾಕಂದರೆ ಕೆ ಇ ಅಂದರೆ ನಿಮ್ದು ಈಸಿ ಆಗುತ್ತೆ ಅಡ್ಮಿಷನ್ ಪ್ರೊಸೀಜರ್. ಪರವಾಗಿಲ್ಲ, ಸ್ವಲ್ಪ ದುಡ್ಡಾದರೂ ಪರವಾಗಿಲ್ಲ ಅಂತ. ಇಲ್ಲ, ಏನು ಗೌರ್ಮೆಂಟ್ ಏನು ಫೀಸ್ ಡಿಕ್ಲೇರ್ ಮಾಡಿದ್ರೆ ಅದೇ ನಾವು ಕಟ್ಟಬೇಕಾಯ್ತು. ಓಕೆ. ಕೆ ಇ ಅಂದರೆ ನೀವು ಕೆ ಇ ಎಲಿಜಿಬಲ್ ಅಂದರೆ ಗೌರ್ಮೆಂಟ್ ಸ್ಟೂಡೆಂಟ್ಸ್ಗೆ ಇಷ್ಟೇ ಫೀಸ್ ಬರ್ತದೆ. ಆಲ್ಮೋಸ್ಟ್ 10,400 ಅಷ್ಟೇ. ಓಕೆ ಓಕೆ. ಆಮೇಲೆ ನಿಮ್ಮದು ಗೌರ್ಮೆಂಟ್ ಹಾಸ್ಟೆಲ್ ಪ್ರೊವೈಡ್ ಮಾಡ್ತಾಯಿದೆ. ಅಡ್ಮಿಷನ್ ಆಗಿದೆ ಅಂದರೆ ಪ್ರೊವೈಡ್ ಮಾಡ್ತಾಯಿದೆ. ದೆನ್ ಕೆ ಇ ಇಲ್ಲ ಅಂದರೆ ನಿಮ್ಮದು 1,40,000 ಏನೋ ಫೀಸ್ ಬರ್ತದೆ. ಹೌದು, ಪರ್ ಇಯರ್ ಟ್ಯೂಷನ್ ಫೀಸ್. ಪರ್ ಇಯರ್. ಓಕೆ. ಟೋಟಲ್ 5,60,000 ಏನೋ ಬರ್ತಾಯಿದೆ. 4 ಇಯರ್ಸ್ಗೆ ಅಥವಾ 1 ಇಯರ್ಗೆ ಸರ್? 5,60,000 ಫೀಸ್ ಬರುತ್ತೆ 4 ಇಯರ್ಸ್. ಹಾಂ, ಗೌರ್ಮೆಂಟ್ ಆರ್ಡರ್ ಇದೆ. ಯಾಕೆಂದರೆ ಕೆ ಇ ಅಂದರೆ ನಿಮ್ದು ಈಸಿ ಆಗಿದೆ. ಬರೀ 10,000 ಫೀಸ್ ಬರ್ತಾ ಇದೆ. ಬಟ್ ಕೆ ಇ ಥ್ರೂ ಇರಬೇಕು. ನೀವು ಮುಂಜಾನೆ ಒಂದು 4 ಮಂತ್ ಮುಂಜಾನೆ ಅದು ಎಕ್ಸಾಮ್ ಬರೀಬೇಕು. ಅದು ಎಕ್ಸಾಮ್ ಫೀಸ್ ಏನೋ 2,500 ಬಂದಿದೆ. ಓಕೆ. ಅದು ಹೋಗಿ ಎಕ್ಸಾಮ್ ಇಲ್ಲಿ ಸೆಂಟ್ರ್ ಆಲ್ ಓವರ್ ಬ್ಯಾಂಗ್ಳೂರು, ಆಲ್ ಓವರ್ ಕರ್ನಾಟಕ ಸೆಂಟರ್ ಬರ್ತದೆ ಇರುತ್ತೆ. ಓಕೆ. ಅದು ಅಟೆಂಡ್ ಮಾಡಿ ಎಲಿಜಿಬಲ್ ಆಗಿ ಬಂದಮೇಲೆ ಸ್ಮಾಲ್ ಫೀಸಲ್ಲಿ. ಬಟ್ ಅದು ಸ್ಟಾರ್ಟಿಂಗ್ ನಮಗೇನು ಐಡಿಯಾ ಸಿಗಲಿಲ್ಲ ಸರ್, ಅದಕ್ಕೆ ನೋಡೋಣ ಸರಿ ಟ್ರೈ ಮಾಡೋಣ ಅಂತ. ಸ್ವಲ್ಪ ಗೌರ್ಮೆಂಟ್ ಸೀಟ್ ಇದ್ರೆ ಬೇಕಿದ್ರೆ ನಾವು ಏನೋ ಗೌರ್ಮೆಂಟ್ ಸೀಟ್ ಅಂದರೆ ನಿಮ್ದು ಅನುಕೂಲ ಆಗುತ್ತೆ. ಯಾಕಂದರೆ ಇಷ್ಟೇ ಫೀಸ್ ಬರ್ತಾ ಇದೆ. ಪೇಮೆಂಟ್ ಸೀಟ್ ಆದರೆ ಎಷ್ಟಾಗುತ್ತೆ? ಪ್ರೈವೇಟ್ ಸೀಟ್ ಅಂದರೆ 1,40,000 ಫೀಸ್ ಪೇಮೆಂಟ್ ಸೀಟ್ ಅಂದರೆ ನೀವು ಹೇಳೋದ್ರ ಪ್ರಕಾರ 1 ಲ್ಯಾಕ್ ನಾವು ಉಳಿಯುತ್ತೆ. ಹೇಳೋದಲ್ಲ,